ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ, ಬಿನ್ನಿ ಲೇಔಟ್ ಹತ್ತಿಗುಪ್ಪೆ. ಇವತ್ತು ಟ್ವಿಸ್ಟಿಂಗ್ ಆಸನಗಳು ಮಾಡೋದ್ರ ಮುಖಾಂತರ ಗರ್ಭಿಣಿಯರು ಇಷ್ಟೊತ್ತು ಆಸನಗಳು ಮಾಡಿರ್ತಿರಲ್ಲ, ಮನೇಲಿ ಮಾಡ್ಕೊಳ್ಳೋರಿಗೆ ಅಂತಲೇ ಇದನ್ನು ತೋರಿಸ್ತಾ ಇರೋದು. ಟ್ವಿಸ್ಟಿಂಗ್ ಆಸನಗಳು ಮಾಡಿ. ಈಗ ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ, ಕಾಲು ನೇರ ಇಟ್ಕೊಂಡು ಪೂರ್ತಿ ಟರ್ನ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊಳ್ಳಿ. ಎಲ್ಲ ಆಸನಗಳು ಮಾಡಾದಮೇಲೆ ಈ ಥರ ಟ್ವಿಸ್ಟಿಂಗ್ ಮಾಡಿದ್ರೆ ಬೆನ್ನಿನ ಭಾಗದಲ್ಲಿ ಏನಾದರೂ ನೋವಿದ್ರೆ, ಸೊಂಟದಲ್ಲಿ ನೋವಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಈಗ ಕಮ್ ಬ್ಯಾಕ್. ಈಗ ಮತ್ತೆ ಕೈಗಳನ್ನು ಮೇಲಕ್ಕೆ ತೊಗೊಳ್ಳಿ, ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಚೆನ್ನಾಗಿ. ಇನ್ಹೇಲ್ ಮಾಡಿ, ಎಕ್ಸೇಲ್, ಬೆಂಡ್ ಫಾರ್ವರ್ಡ್. ನಿಧಾನ ಮುಂದಕ್ಕೆ ಹೋಗಿ. ಆ್ಯಂಕಲ್ ಹಿಡ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ. ಶಿನ್ ಬೋನ್ ಮೇಲೆ ಕೈ ಇಟ್ಕೊಂಡು ತಲೆ ಸ್ವಲ್ಪ ಒಳಗೆ ತೊಗೊಳ್ಳಿ. ಮನೇಲಿ ಮಾಡ್ತಿರೋರು ಈ ಥರ ಬೆಂಡ್ ಮಾಡಿದಾಗ ಕಷ್ಟ ಅನಿಸಿದ್ರೆ ಕಾಲು ಬೇಕಾದ್ರೆ ಇನ್ನೊಂದು ಸ್ವಲ್ಪ ದೂರ ಇಟ್ಕೋಬೋದು. ನಿಧಾನ ವಾಪಸ್ ಬನ್ನಿ, ಕೈ ಕೆಳಗೆ ಬಿಡಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಈಗ ಬಲಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಡಗೈಯಿಂದ ಬಲ ಮಂಡಿಯನ್ನು ಒತ್ತಿ ನಿಧಾನ ತಿರುಗಿಸ್ಕೊಳ್ಳಿ. ಬೆನ್ನೇರ ಮಾಡಿ ಕುತ್ತಿಗೆನೂ ತಿರುಗಿಸ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಟು ಕರಗಬೇಕು ಮತ್ತು ಮಸಲ್ಸು ರಿಲ್ಯಾಕ್ಸ್ ಆಗಬೇಕು. ಇನ್ನೊಂದು ಕಡೆಗೆ ಮಾಡಿ. ನಿಧಾನ ಟರ್ನ್ ಮಾಡ್ಕೊಳ್ಳಿ. ಚೆನ್ನಾಗಿ ಬ್ರೀದ್ ಮಾಡ್ತಾಯಿರಿ ತಿರುಗಿಸುವಾಗ. ಕಮ್ ಬ್ಯಾಕ್. ಈಗ ಕೈ ಮುಂದಕ್ಕೆ ತೊಗೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡ್ಕೊಳ್ಳಿ. ತಲೆ ಒಳಗೆ ತೊಗೊಳ್ಳಿ. ಇಲ್ಲಷ್ಟೇ ಬೆನ್ನು ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಮುಖ ಶಾಂತವಾಗಿ ಇಟ್ಕೊಳ್ಳಿ. ಕೈಗಳು ಸ್ವಲ್ಪ ಅಗಲ ಇಟ್ಕೊಂಡು ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈ ಸ್ವಲ್ಪ ಅಗಲ ಇರಲಿ. ಮನೇಲಿ ಮಾಡೋರು ಯೋಗಾಸನ ಮಾಡಾದಮೇಲೆ ಡೈಲಿ ಒಂದು 20 ನಿಮಿಷ 25 ನಿಮಿಷ ಮಾಡ್ಕೊಳ್ಳಿ. ಎಲ್ಲ ಸುಲಭವಾಗಿರೋದೇ ತೋರಿಸ್ತಾ ಇರೋದು ಪ್ರೆಗ್ನೆನ್ಸಿಯವ್ರಿಗೆ. ಇದು ಮಾಡ್ಕೊಂಡಾದ್ಮೇಲೆ ಈ ಥರ ಟ್ವಿಸ್ಟಿಂಗ್ ಮಾಡಿ ನಂತರ ಶವಾಸನ ಮಾಡಬೇಕು. ಶವಾಸನದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ ಹೇಗೆ ಮಾಡೋದು ಅಂತೇಳಿ. ನಿಧಾನ ಮೇಲಕ್ಕೆ ಬನ್ನಿ, ರಿಲ್ಯಾಕ್ಸ್. ಕೈ ಕೆಳಗೆ ಬಿಡಿ.